ಗುಳ್ಳೆನರಿ ಪಾಕ್ ಯುದ್ಧ ಮಾಡಿದ್ರೆ ಪಾಪರ್ ಆಗೋದು ಫಿಕ್ಸ್. ಭಾರತದ ಮೇಲೆ 4 ಬಾರಿ ಯುದ್ಧ ಮಾಡಿದೆ, ಆದರೂ ಕೂಡ ಬುದ್ಧಿ ಕಲಿತಿಲ್ಲ ಪಾಪಿ ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ ಈಗ ಹಣದುಬ್ಬರದ ಪರಿಸ್ಥಿತಿ ಕೇಳೋದೇ ಬೇಡ. ಹಣದುಬ್ಬರ 5.5ರಿಂದ 7.5ಕ್ಕೆ ಏರಿಕೆಯಾಗುವ ಭೀತಿ ಇದೆ. ಪಾಕ್ನಲ್ಲಿ ಅಕ್ಕಿ ಬೆಲೆ ಪ್ರತಿ ಕೆಜಿಗೆ 340 ಪಾಕಿಸ್ತಾನಿ ರೂಪಾಯಿ ಏರಿಕೆ. ಪಾಕ್ನಲ್ಲಿ ಚಿಕನ್ ಬೆಲೆ ಪ್ರತಿ ಕೆಜಿಗೆ 800 ರೂಪಾಯಿ ಇದೆ. ಮಾರ್ಚ್ನಲ್ಲಿ IMFನಿಂದ $2 ಬಿಲಿಯನ್ ಸಾಲ ಪಡೆದಿದೆ. ಒಂದು ವೇಳೆ ಪಾಕಿಸ್ತಾನ ಯುದ್ಧ ಮಾಡಿದ್ರೆ ಹಣದುಬ್ಬರದಲ್ಲಿ ಏರುಪೇರಾಗತ್ತೆ. ಬೀದಿಗೆ ಬಿದ್ದರೂ ಒಣ ಪೌರುಷ ಮಾತ್ರ ಬಿಡ್ತಾ ಇಲ್ಲ ಪಾಕಿಸ್ತಾನ. ನಾವು ಮಾತನಾಡ್ತಾ ಇದ್ವಿ, ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುದರ್ಶನ್ ಸರ್, ಯುದ್ಧ ಆಗಬಿಟ್ರೆ ಯಾರ ಬಲ ಎಷ್ಟಿದೆ ಅಂತ ಇಡೀ ವಿಶ್ವಕ್ಕೇನೆ ಗೊತ್ತು. ಒಂದು ವೇಳೆ ಈ ಕ್ಷಣದಲ್ಲಿ ಏನಾದರೂ ಯುದ್ಧ ಆದರೆ ಪಾಕಿಸ್ತಾನದ ಮುಂದಿನ ಸ್ಥಿತಿ ಹೇಗಿರಬೇಡ? ಯಾಕಂತಂದ್ರೆ ಸ್ವತಃ ನವಾಜ್ ಶರೀಫ್ ಅವರು ಈ ಹಿಂದೆ ಮೀಡಿಯಾದ ಮುಂದೆ ಹೇಳಿದ್ರು, ನಮ್ಮ ಈಗಿನ ಪರಿಸ್ಥಿತಿಗೆ ನಾವು ಹಿಂದೆ ಮಾಡಿದಂತಹ ಯುದ್ಧ, ಭಾರತದ ಮೇಲೆ ಮಾಡಿದಂತಹ ಯುದ್ಧ, ಅದರಿಂದಾಗಿ ಬಡತನ, ನಿರುದ್ಯೋಗ, ಇಷ್ಟೊಂದು ಸಮಸ್ಯೆ ಅಂತ. ಸೊ ಒಂದು ವೇಳೆ ಈಗ ಯುದ್ಧ ನಡೆದ್ಬಿಟ್ರೆ ಏನಾಗುತ್ತೆ ಸರ್? ಈಗ ನೋಡಿ, ನೀವೇ ಹೇಳ್ದಾಗೆ ಪಾಕಿಸ್ತಾನದ ಎಕನಾಮಿಕ್ ಸಿಚುಯೇಷನ್ ಎಷ್ಟು ಎಕ್ಕುಟ್ಟಿ ಹೋಗಿದೆ ಅಂದ್ರೆ, ನಿನ್ನೆ ಅವರ ಸ್ಟಾಕ್ ಮಾರ್ಕೆಟ್ ನಲ್ಲಿ 3,000 ಪಾಯಿಂಟ್ಗಳ ಕುಸಿತ, ಅಂದ್ರೆ ಆಲ್ಮೋಸ್ಟ್ 10%, lakhs of rupees, crores of rupees is washed away. ಇನ್ನೊಂದು, ಭಾರತದಲ್ಲಿ ನಮ್ಮ ಡಾಲರ್ ರಿಸರ್ವ್ ಎಷ್ಟಿದೆ ಅಂದ್ರೆ ಸುಮಾರು 700 ಕೋಟಿಗಿನ್ನ ಜಾಸ್ತಿ ಇದೆ. ಅಲ್ಲಿ ಎಷ್ಟಿದೆ ಅಂದ್ರೆ ಕೇವಲ 12 ಕೋಟಿ. 12 ಕೋಟಿ ಅಂದ್ರೆ ಕೇವಲ ಅವರಿಗೆ 6 ವಾರ ಅಷ್ಟೇ. 6 ವಾರಕ್ಕೆ ಖರ್ಚಾಗೋದು. ಈಗ ಯುದ್ಧದ ಖರ್ಚು ಬೇರೆ. ಆ ಒಂದು ರಿಸರ್ವ್ ಕರೆನ್ಸಿ ಏನಿದೆ ಅದನ್ನ ಈಗ ತಿಂತಾ ಇದ್ದಾರೆ ಅವರು, ಯಾಕಂದ್ರೆ ಅವ್ರ ಹತ್ರ ಇನ್ಕಮೇ ಇಲ್ಲ. ಸೊ ಹೀಗಾಗಿ ಈ ಯುದ್ಧದ ಖರ್ಚು ಎಷ್ಟು ಅಂತ ಹೇಳಿ ಅದನ್ನ ಎಕ್ಸ್ಟ್ರಾ. ಈಗ ನೋಡಿ, ಮೋದಿ ಅವರು ನಡೆಸಿದ ಒಂದು ಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಸಹ ಕೂತಿದ್ರು. ಯಾಕಂದ್ರೆ ಅವರಿಗೂ ಒಂದು ಆದೇಶ ಸಿಗುತ್ತೆ. ಈ ಯುದ್ಧ ಶುರುವಾದ್ರೆ ಅದರ ಯುದ್ಧದ ಅಕೌಂಟಿಂಗ್ ಸಿಸ್ಟಮೇ ಬೇರೆ ಇರುತ್ತೆ. ಇಟ್ ಈಸ್ ನಾಟ್ ಪಾರ್ಟ್ ಆಫ್ ದಿ ಡಿಫೆನ್ಸ್ ಬಜೆಟ್. ಈಗ ನಮಗೆ ಡಿಫೆನ್ಸ್ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 6.65 lakh crores, ಅಂದ್ರೆ ವಿಚ್ ಈಸ್ ಈಕ್ವಲ್ ಟು 1.9% ಆಫ್ GDP. ಈಗ ಯುದ್ಧ ಶುರುವಾದ್ರೆ ಅದರದ್ದು ಹೆಚ್ಚಳ ಮಾಡಬೇಕಾಗುತ್ತೆ. ಅದನ್ನ ಮಾಡ್ತಾರೆ, ಅದರಲ್ಲಿ ಇರೋ ತಾಕತ್ತಿದೆ ಭಾರತಕ್ಕೆ. ಬಟ್ ಪಾಕಿಸ್ತಾನಕ್ಕೆ ಯುದ್ಧ ಶುರುವಾದ್ರೆ ಆ ತಾಕತ್ತು ಇದೆಯಾ? ಅವ್ರು ಸಸ್ಟೈನ್ ಮಾಡಬಲ್ರ? ಅವರಿಗೆ ಇಂಧನ ಸಿಗುತ್ತಾ? ಅವರಿಗೆ ಯುದ್ಧ ಸಾಮಗ್ರಿಗಳು ಬೇಕಾ? ಈ ಮಧ್ಯೆ ಏನ್ ಮಾಡ್ಕೊಂಡ್ರು ಪಾಕಿಸ್ತಾನದವರು ಅಂದ್ರೆ, ಯುಕ್ರೇನ್ ಯುದ್ಧಕ್ಕೆ ಬೇಕಾದ 155 ಮಿಲಿಮೀಟರ್ ಗನ್ಗಳಿಗೆ ಬೇಕಾದ ಮದ್ದುಗುಂಡುಗಳನ್ನ ಕಳ್ಳತನದಿಂದ ಮಾರ್ಕೊಂಡು ತಿಂದ್ಬಿಟ್ರು. ಈಗ ಅವ್ರ ಹತ್ರ ಮದ್ದುಗುಂಡುಗಳೇ ಇಲ್ಲ. ಯುಕ್ರೇನ್ ಅಂತೂ ವಾಪಸ್ ಕೊಡೋದಿಲ್ಲ, ಅವರಾಗ್ಲೇ ಸಿಡಿಸಾಗಿದೆ. ಒಂದಿಷ್ಟು ಏನೋ ಟರ್ಕಿಯಿಂದ ಬಂದಿರಬಹುದು, ಚೀನಾದಿಂದ ಬಂದಿರಬಹುದು ಅಂತ ಗುಮಾನಿ ಇದೆ. ಬಟ್ ಅವರು ಒಂದಿಷ್ಟು ಟೋಕನ್ ಒಂದು ದೇಣಿಗೆನೋ ಏನೋ ಕೊಡ್ಬೋದು. ಬಟ್ ದೇ ವಿಲ್ ನೆವರ್ ಪುಟ್ ಆನ್ ಸೋಲ್ಜರ್ಸ್, ಬೂಟ್ಸ್ ಆನ್ ಗ್ರೌಂಡ್ ಅಂತ ಹೇಳ್ತಾರೆ. ಅವರು ಸೈನ್ಯದ ಯಾವಾಗ ಸಹಾಯನೂ ಮಾಡಕ್ ಹೋಗಲ್ಲ. ಮ್ಯಾಕ್ಸಿಮಮ್ ಚೀನಾ ಅವರು ಖರ್ಚು ಮಾಡಿರೋ ಒಂದು ಡೈಮರ್ ಭಾಷಾ ಅಂತ ಒಂದು ಡ್ಯಾಮ್ ಕಟ್ತಾ ಇದ್ದಾರೆ. ಇದನ್ನು ಪೂರ್ತಿ ಇದಾಗಿಲ್ಲ. ಅದನ್ನ ಉಳಿಸ್ಕೊಳಕ್ ಪ್ರಯತ್ನ ಮಾಡ್ಬೋದು. ಆಮೇಲೆ ಗವಾದರ್ನ ಪೋರ್ಟ್ ಉಳಿಸ್ಕೊಳಕ್ ಪ್ರಯತ್ನ ಮಾಡ್ಬೋದು. ಬಟ್ ದೇ ವಿಲ್ ನಾಟ್ ಎಂಗೇಜ್ ಇನ್ ಆಕ್ಟಿವ್ ವಾರ್. ಟರ್ಕಿನೂ ಅಷ್ಟೇ. ಟರ್ಕಿ ಪರಿಸ್ಥಿತಿನೂ ಏನಂತ ಇದಿಲ್ಲ. ಬಟ್ ದೇ ವಾಂಟ್ ಟು ಪೋರ್ಟ್ರೇ ದೆಮ್ಸೆಲ್ಫ್ ಆಸ್ ಖಿಲಾಫತ್ ಆಫ್ ಮುಸ್ಲಿಂ ಕಂಟ್ರೀಸ್ ಅಂತ ಹೇಳಿ ಅದೊಂದಿಷ್ಟು ಆಗ್ಬೋದು. ಬಟ್ ಎನಿ ಅರಬ್ ಕಂಟ್ರೀಸ್ ದೇ ವಿಲ್ ನಾಟ್ ಶೋ ಎನಿ ಸಿಂಪತಿ ಟು ಪಾಕಿಸ್ತಾನ್. ಈಗಾಗಲೇ ಅವರು ರೋಸ್ ಹೋಗಿದ್ದಾರೆ ಪಾಕಿಸ್ತಾನದಿಂದ. ಇದೇ ಸಮಯದಲ್ಲಿ IMF ಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಮಾಡಿದ್ದಾರೆ. ಬಟ್ ನೋಡ್ಬೇಕು ಟ್ರಂಪ್ ಇನ್ನು ಇಂಟರ್ವ್ಯೂನ್ ಮಾಡ್ತಾರ ಇದರಲ್ಲಿ ಅಂತ. ಅದು ಬರೋ ಅಷ್ಟೊತ್ತಿಗೆ ತುಂಬಾ ಸಮಯ ಆಗಿರುತ್ತೆ. ಆಮೇಲೆ ಈಗ ಯುದ್ಧ ಅಂದ್ರೆ ಬರೀ ಶಸ್ತ್ರಾಸ್ತ್ರಗಳಿಂದ ಅಥವಾ ಫೈಟರ್ ಪ್ಲೇನ್ಗಳು ಬಾಂಬ್ ಹಾಕೋದ್ರಿಂದ ಅಲ್ಲ. ಒಂದು ಯುದ್ಧ ಈಗಾಗಲೇ ಶುರು ಮಾಡಿದೀವಿ, ದಟ್ ಈಸ್ ವಾಟರ್ ವಾರ್. ಈಗೇನು ಸಿಂಧು ನದಿಯ ಸಂಧಾನ ನಡೆದಿತ್ತು, ಅದೊಂದು ಬಹಳ ಅನ್ಯಾಯದ ಸಂಧಾನ ಆಗಿತ್ತು. ಅಂದಿನ ಕಾಲದಲ್ಲಿ ಅಂದಿನ ಪ್ರಧಾನಿ
ಜವಾಹರಲಾಲ್ ನೆಹರು ಅವರು ಬಹಳ ದೊಡ್ಡ ಅಸಮತೋಲನದ ಒಂದು ಸಂಧಾನಕ್ಕೆ ಸಹಿ ಹಾಕಿದ್ರು. 60%ಗಿಂತ ಜಾಸ್ತಿ ನೀರು ಪಾಕಿಸ್ತಾನಕ್ಕೆ ಹೋಗುತ್ತೆ, ನಮಗೆ ಕಡಿಮೆ ನೀರು ಬರುತ್ತೆ. ಅದರಿಂದ ಇದನ್ನು ಸರಿಪಡಿಸ್ಕೊಳ್ಳೋಕೆ ಅಂತೇಳಿ 2023ರಲ್ಲಿ ಪಾಕಿಸ್ತಾನಕ್ಕೆ ಭಾರತ ಒಂದು ನೋಟಿಸ್ ಕಳಿಸಿತ್ತು. ಪ್ಲೀಸ್ ರೆಸ್ಪಾಂಡ್ ಟು ದಿಸ್ ವಿತ್ ಇನ್ 90 days ವಿ ಹ್ಯಾವ್ ಟು ರಿವಿಸಿಟ್ ದ ಇಂಡಸ್ ವಾಟರ್ ಟ್ರೀಟಿ ಅಂತೇಳಿ. ಅವರು ಅದಕ್ಕೆ ಇದನ್ನೇ ಕೊಡಲಿಲ್ಲ. ಸೊ ಹಾಗಾಗಿ ವಿ ಆರ್ ಇಂದ ನಾವೇನು ಅನ್ಯಾಯವಾಗಿ ನಾವು ಅವರಿಗೆ ನೀರು ತಡೆಯಲಿಯೋದು ಅಥವಾ ನೀರು ಜೋರಾಗಿ ಬಿಡೋದು ಆ ಥರ ಮಾಡ್ತಾ ಇಲ್ಲ. ಬಿಕಾಸ್ ದೇ ಆರ್ ನಾಟ್ ಫಾಲೋಡ್ ದ ಟ್ರೀಟಿ. ಅದಕ್ಕೆ ಇನ್ನೂ ಒಂದು ಅದರ ಮೇಲೆ ಗಾಯದ ಮೇಲೆ ಬರೆ ಹೇಳಿದಾಗೆ ನಾವು 10 ವರ್ಷಗಳ ಕಾಲ ಪಾಕಿಸ್ತಾನಕ್ಕೆ ದುಡ್ಡು ಕೊಟ್ವಿ, ನೀವು ಕೆನಾಲ್ ಕಟ್ಕೊಳ್ಳಿ, ಡ್ಯಾಮ್ ಕಟ್ಕೊಳ್ಳಿ ಅಂತ. ಅದು ಒಂದು ದೊಡ್ಡ ಅನ್ಯಾಯ. ಅದು ಎಷ್ಟು ದುಡ್ಡು ಅಂದ್ರೆ ನೋಡಿ, ಈಗಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿದೆ 10 ತೊಲ ಬಂಗಾರಕ್ಕೆ 1 ಲಕ್ಷ ರೂಪಾಯಿ ಅಂತೆ. ಆಗಿನ ಕಾಲದಲ್ಲಿ ಭಾರತ ಪಾಕಿಸ್ತಾನಕ್ಕೆ ಕೊಟ್ಟಿದ್ದು 125 ಟನ್ ಬಂಗಾರಗಳ ಈಕ್ವಿವೆಲೆಂಟ್ ಅಮೌಂಟ್. ಹೊಟ್ಟೆ ಉರಿ ಅಲ್ವಾ ಹಿಂಗೆಲ್ಲ ಮಾಡಿದ್ವಿ ಅಂತ ಹೇಳಿ. ಸೊ ಎನಿವೇ, ಸೊ ದಟ್ ವಾಟರ್ ವಾರ್ ಇಸ್ ಸ್ಟಾರ್ಟೆಡ್. ಈಗ ಫೈನಾನ್ಷಿಯಲ್ ಆಲ್ಸೋ ಈಗ ಡಿಜಿಟಲ್ ವಾರ್ ಅಂತ ಅಲ್ಲಿನ ಯೂಟ್ಯೂಬರ್ಗಳು, ಅಲ್ಲಿನ ಏನೇನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದಾವೆ, ವಿ ಕ್ಲೋಸ್ ಇಟ್, ವಿ ಬ್ಯಾನ್ ದೇರ್ ಮೂವೀಸ್, ವಿ ಬ್ಯಾನ್ ದೇರ್ ಮ್ಯೂಸಿಷಿಯನ್ಸ್, ಎವ್ರಿಥಿಂಗ್ ಇಸ್ ಕನ್ವೇಡ್ ದಟ್ ಇಂಡಿಯಾ ಇಸ್ ನೋ ಮೋರ್ ಗೋಯಿಂಗ್ ಟು ಬಿ. ನಾವು ಉದಾರತನ ತೋರ್ಸಕ್ಕೆ ಹೋಗಲ್ಲ, ಇಲ್ಲಿವರೆಗೂ ತೋರಿಸಿದ ಉದಾರತನ ಸಾಕು ಅಂತ ಹೇಳಿ ವಿ ಆರ್ ಇನ್ ಎ ವಾರ್ ಮೋಡ್. ವಿ ಆರ್ ನೋ ಮೋರ್ ಇನ್ ಉದಾರತೆಯ ಒಂದು ಭಾವನೆ ಇಲ್ಲ ಈಗ. ಇಷ್ಟೆಲ್ಲ ಇದ್ರು ಅದರ ಪರಿಸ್ಥಿತಿ ಹೀಗೆ ಅನ್ನೋದು ಗೊತ್ತಿದ್ರೂ ಕೂಡ ಹಾರಾಡ್ತಾ ಇರೋದು ಮಾತ್ರ ಸ್ವಲ್ಪ ಅಲ್ಲ ಸರ್. ಈಗ ಪಾಕಿಸ್ತಾನದ ಮಹಾನಾಯಕರೇ ಹೇಳ್ತಾರೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕು ಅಂತಂದ್ರೆ 10 ಬಾರಿ ಯೋಚನೆ ಮಾಡಿ ಅಂತ. ಆದ್ರೆ ಎಲ್ರಿಗೂ ಗೊತ್ತಿದೆ ಪಾಕಿಸ್ತಾನದ ಶಕ್ತಿ ಎಷ್ಟು ಅಂತ. ಆದರೂ ಪೌರುಷ ಮಾತ್ರ ತೋರಿಸೋದು ಬಿಡ್ತಾ ಇಲ್ಲ. ಇದರ ಜೊತೆಗೆ ಪಾಕಿಸ್ತಾನ ಸೇನೆಯಲ್ಲಿ ರಾಜೀನಾಮೆ ಪರ್ವ ಶುರುವಾಗಿದೆಯಾ ಸರ್? ಯಾಕಂತಂದ್ರೆ ಈಗ ಒಂದು ಇನ್ಫಾರ್ಮೇಶನ್ ಬರ್ತಾ ಇದೆ, ಅಲ್ಲಿ 4,500 ಸೈನಿಕರು ರಿಸೈನ್ ಮಾಡಿದ್ದಾರೆ, 250 ಆಫೀಸರ್ಸ್ ರಿಸೈನ್ ಮಾಡಿದ್ದಾರೆ ಅಂತ. ನಿಜನಾ? ಕಂಡೀಷನ್ ಹೇಗಿದೆ ಅಲ್ಲಿ? ಖಂಡಿತ. ಈಗ ನೋಡಿ, ಈಗ ನಡೀತಿರೋ ಪ್ರಕ್ರಿಯೆ ಅಲ್ಲ. ಯಾವಾಗ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರ ಟ್ರೈನ್ ಜಾಫರ್ ಎಕ್ಸ್ಪ್ರೆಸ್ ಅನ್ನೇ ಹೈಜಾಕ್ ಮಾಡ್ತು. ಅದರಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಸೈನಿಕರಿದ್ರು. ಅವರನ್ನೆಲ್ಲ ಮೊದಲು ಹೆಣ್ಮಕ್ಳು ಮಕ್ಕಳು ಅವರನ್ನೆಲ್ಲ ಬಿಟ್ಟುಬಿಟ್ರು, ಬರೀ ಸೈನಿಕರನ್ನೇ ಹಿಡ್ಕೊಂಡು ಅವರನ್ನ ಕೊಂದಾಕಿದ್ರು. ಅದನ್ನ ಪಾಕಿಸ್ತಾನ ಹೇಳ್ಕೊಳ್ಳೂ ಇಲ್ಲ. ಶವಪೆಟ್ಟಿಗೆಗಳನ್ನ ಕಳಿಸಿದ್ರು, 200ಕ್ಕೂ ಹೆಚ್ಚು ಶವಪೆಟ್ಟಿಗೆಗಳನ್ನ ಕಳಿಸಿದ್ರು. ಆದ್ರೆ ಅದನ್ನ ಬಹಿರಂಗವಾಗಿ ಹೇಳ್ಕೊಳ್ಳಲ್ಲ. ಈಗ ನೋಡಿ, ನಾವು ಡೋಕ್ಲಾಮ್ನಲ್ಲಾದ ಒಂದು ಮೋಸ ಏನಿದೆ, ನಮ್ಮ ಕರ್ನಲ್ ಬಾಬು ಅವರು ಸೇರಿದಂತೆ ಸುಮಾರು 23 ಜನನ ಸೈನಿಕರನ್ನ ನಾವು ಕಳ್ಕೊಂಡ್ವಿ. ನಾವು ಬಹಿರಂಗವಾಗಿ ಹೇಳ್ತೀವಿ, ಇದು ಅನ್ಯಾಯವಾಗಿ ಮೋಸದಿಂದ ನಮ್ಮ ವೀರ ಯೋಧರು ಪ್ರಾಣ ಕೊಡ್ಬೇಕಾಯ್ತು ಅಂತ. ಅದೇ ಸಮಯದಲ್ಲಿ ಚೀನಾದವರು ಎಷ್ಟು ಜನ ಹೋದ್ರು, ಅವ್ರು ಇವರೆಲ್ಲ ಹೇಳ್ಕೊಂಡಲ್ಲ. ಆಮೇಲೆ ಇದು ಸೈನಿಕರ ಮಾಡೋ ಅನ್ಯಾಯ. ಕಾರ್ಗಿಲ್ ಸಮಯದಲ್ಲೂ ಅಷ್ಟೇ, ಅವರ ಸೈನಿಕರ ಮೃತದೇಹಗಳನ್ನೇ ತಗೊಂಡೋಗ್ಲಿಲ್ಲ. ನಾವೇ ಅವರ ಧರ್ಮಕ್ಕೆ ಏನು ಮಾಡ್ತಾರೆ ಆ ರೀತಿ ಅಂತ್ಯೇಷ್ಟಿ ಮಾಡಿದ್ವಿ. ಇದು ಅವಾಗಿಂದ ಪ್ರಾರಂಭ ಆಯ್ತು. ಯಾಕಂದ್ರೆ 200 ಜನ ಸೈನಿಕರಿಗೆ ಯಾವ ಒಂದು ಪರಿಹಾರನೂ ಕೊಡಲಾಗೆ, ಅವರ ಮನೆಯವರಿಗೂ ತಿಳಿಸ್ದಾಗೆ ಇವರು ಇದನ್ನ ದಫನ್ ಮಾಡಿಬಿಟ್ರಲ್ಲ, ಅಲ್ಲಿಂದ ಪ್ರಾರಂಭ ಆಯ್ತು. ಆ ಕಡೆ ಇರೋ ಸೈನಿಕರೆಲ್ಲ ಆ ಕಡೆನೇ ಓಡೋಗ್ಬಿಟ್ರು. ಈಗ ಆ ನಾಯಕತ್ವನೇ ಇಲ್ಲ. ಈಗ ನೋಡಿ, ಮೋದಿ ಅವರು ಹೇಳಿದ ಒಂದು ಮಾತು, ಸೈನ್ಯಕ್ಕೆ ಎಲ್ಲಾ ರೀತಿಯ ಸ್ವಾತಂತ್ರ್ಯ ಇದೆ ಅನ್ನೋದು ಆ ಸಿಯಾಚಿನ್ ಮೇಲೆ ಕುತ್ಕೊಂಡಿರೋ ಸೈನಿಕನ ಮನೋಬಲವನ್ನು ಹೆಚ್ಚಿಸುತ್ತೆ. ಹೀಗಿದೆ ನಮ್ಮ ರಾಜಕೀಯ ನಾಯಕತ್ವ ಅಂತ ಹೇಳಿ ಅವರಿಗೆ ಇನ್ನೂ ಹುಮ್ಮಸ್ಸು ಬರುತ್ತೆ. ಇಲ್ಲಿ ನಾಯಕತ್ವನೇ ಇಲ್ಲ, ಅವನೇ ಎಲ್ಲೋ ಅವನ ಫ್ಯಾಮಿಲಿನೆಲ್ಲ ಕಳಿಸ್ಬಿಟ್ಟು ಅವನೇ ಎಲ್ಲೋ ಅಡ್ಕೊಂಡು ಕುತ್ಕೊಂಡಿದ್ದಾನೆ. ಆರ್ಮಿ ಚೀಫ್, ಸೋಕಾಲ್ಡ್ ಆರ್ಮಿ ಚೀಫ್, ಅವನು ಇದನ್ನೋ ಇಲ್ವೋ ಗೊತ್ತಿಲ್ಲ, ಅವನು ಓಡೋಗಿದ್ದಾನೆ. ಸೊ ಈ ಪರಿಸ್ಥಿತಿ ಇದ್ದಾಗ ಪಾಕಿಸ್ತಾನ ಏನು ಅನ್ನೋದು ಪದೇ ಪದೇ ಪ್ರೂವ್ ಮಾಡ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಎಕ್ಸಾಂಪಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸುದರ್ಶನ್ ಸರ್, ಇಷ್ಟೊತ್ತು ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.